ನನ್ನ ಹೆಸರು ನಾಗರಾಜ್ ಅಂತ. ಕರ್ನಾಟಕ ರಾಜ್ಯ ಬೀಜ ನಿಗಮದಲ್ಲಿ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿದ್ದೆ. ಈಗ ವ್ಯವಸಾಯ ನನ್ನ ವೃತ್ತಿ. ಈಗ ಈ ತಾವು ನಮ್ಮದು ಮೇಯ್ನ್ ನಮ್ಮ ನಿಗಮದಲ್ಲಿ ನಾವು ಕೆಲಸ ಮಾಡುವಾಗ ಬಿತ್ತನೆ ಬೀಜದ ಉತ್ಪಾದನೆ ಮಾರಾಟವನ್ನು ನೋಡ್ಕೊಳ್ತಿದ್ದೋ. ರೈತರಿಗೆ ಉತ್ತಮ ಮಟ್ಟದ ಬಿತ್ತನೆ ಬೀಜ ಸರಬರಾಜು ಮಾಡೋದಕ್ಕೋಸ್ಕರ ನಮ್ಮ ನಿಗಮದ ಷೇರುದಾರ ರೈತರಿದ್ದರು. ಅವರ ವತಿಯಿಂದ ನಾವು ಉತ್ತಮದ ಮೂಲ ಬೀಜಗಳನ್ನು, ಅಂದರೆ ತಡಿವರ್ಧಕ ಬೀಜ, ಮೂಲ ಬೀಜ, ಮಾಮೂಲಿ ರೈತರು ಕೊಡೋದು ಪ್ರಮಾಣಿತ ಬೀಜ ಅಂತೀವಿ. ಆ ಮೂಲ ಬೀಜ ಮತ್ತು ತಡಿವರ್ಧಕ ಬೀಜವನ್ನು ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಕೃಷಿ ಫಾರಮ್ಗಳಿಂದ ಉತ್ಪಾದಿಸಿ ರೈತರಿಗೆ ಉತ್ಪಾದನೆ ಮಾಡಿ ಅವರಿಂದ ಎಲ್ಲ ಬೆಳೆಕೊಳ್ಳುವಂಥ ರೈತರಿಗೆ ಉತ್ಪಾದಿಸಿ ಕೊಡ್ತಾ ಇದ್ದದ್ದು. ಮುಖ್ಯ ಉದ್ದೇಶ ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜವನ್ನು ಕೊಡುವುದೇ ನಮ್ಮದು ಮೂಲ ಉದ್ದೇಶ ಬೀಜ ನಿಗಮದ್ದು. ಆ ಒಂದು ಉದ್ದೇಶ ಇಟ್ಕೊಂಡೇ ಸರ್ಕಾರ ಈ ನಿಗಮವನ್ನು ಸ್ಥಾಪನೆ ಮಾಡಿರುವುದು. ಈ ಉತ್ತಮ ಗುಣಮಟ್ಟ ಅಂದರೆ ಯಾವುದು ಆ ಸ್ಥಳೀಯವಾಗಿ ಅಲ್ಲಿ ಬೆಳೆಯುವಂಥ ಬೆಳೆ ತಳಿಗಳಿಗೆ ಕೆಲವು ಸಾರಿ ಅಲ್ಲಿ ಉತ್ಪಾದನೆ ಮಾಡೋಕ್ಕಾಗದಿರೋ ಪಕ್ಕದ ಜಿಲ್ಲೆ ಅಥವಾ ಇನ್ನೊಂದು ರಾಜ್ಯದಿಂದ ಉತ್ಪಾದಿಸಿ ಕೆಲವೊಂದು ಬೆಳೆಗಳನ್ನು ಉತ್ಪಾದಿಸಿ ಗುಣಮಟ್ಟದ ಬಿತ್ತನೆ ಬೀಜವನ್ನು ರೈತರಿಗೆ ಸರಬರಾಜು ಮಾಡ್ತಿದ್ದೋ. ಬಿತ್ತನೆ ಬೀಜ ಸರಬರಾಜು ಅಂದರೆ ಪ್ರಮಾಣಿತ ಬೀಜ ಅಂದರೆ ಆ ಒಂದು ಬ್ಯಾಗು ಮತ್ತು ಇದ್ರ ಮೇಲೆ ನಮ್ಮದು ಉತ್ಪಾದಿಸೋ ಕಂಪ್ನಿದು ಗುರುತು ಇದೆಲ್ಲ ಇರ್ತದೆ. ಏನಂದರೆ ಮುಖ್ಯವಾಗಿ ನೀಲಿ ಚೀಟಿ, ಬ್ಲೂ ಟ್ಯಾಗ್ ಅಂತಾರೆ, ಎಲ್ಲ ಅದು ಪ್ರಮಾಣೀಕರಿಸಿರುವುದಕ್ಕೆ ಅಂತ. ಪ್ರತಿಯೊಂದು ಯಾವುದಕ್ಕೂ ISI ಅಂತ ಎಲ್ಲ ಒಂದೊಂದು ಉತ್ಪಾದನೆ ಒಂದೊಂದು ವಸ್ತುಗಳು ಮಾಡ್ದಂಗೆ ಬೀಜ ಉತ್ಪಾದನೆಯಲ್ಲೂ ಅದಕ್ಕೆ ಪ್ರಮಾಣಿತ ಬೀಜಕ್ಕೆ ಒಂದು ಚೀಟಿ ಅಂಟಿಸ್ಕೊಟ್ಟಿರ್ತಾರೆ. ಮೂಲ ಬೀಜ ಇದಕ್ಕೆ ಬಿಳಿ ಚೀಟಿ, ತಳಿವರ್ಧಕ ಬೀಜಕ್ಕೆ ಅಶ್ನದ್ದು ಚೀಟಿ ಹಾಕಿರ್ತಾರೆ, ಪ್ರಮಾಣಿತ ಬೀಜಕ್ಕೆ ನೀಲಿ ಚೀಟಿ. ರೈತರು ಕೊಡೋದು ನೀಲಿ ಚೀಟಿದು. ಕೆಲವು ಸಾರಿ ತುರ್ತು ಅವಶ್ಯಕತೆ ಇದ್ದಾಗ ನಾವು ನಿಜ ಬೀಜ ಅಂತ ಟ್ರೂತ್ಫುಲ್ ಲೇಬಲ್ ಸೀಡ್ಸ್ ಅಂತಲೂ ಸರಬರಾಜು ಮಾಡ್ತಿದ್ದೋ. ಅಂದರೆ ತುಂಬ ಡಿಮ್ಯಾಂಡ್ ಇದ್ದಾಗ ಉತ್ತಮ ಒಂದು ಬೆಳೆದಂಥ ರೈತರದ್ದು ಬೀಜವನ್ನು ನೋಡಿ ಅವ್ರದನ್ನು ಸೆಲೆಕ್ಟ್ ಮಾಡಿ ಕ್ಲೀನ್ ಮಾಡಿಸಿ ಅದು ಗುಣಮಟ್ಟ, ಅದರ ಮೊಳಕೆ ಪ್ರಮಾಣ, ಶುದ್ಧತೆ ಮತ್ತು ರೋಗ ರುಜಿನಗಳಿಂದ ಯಾವುದು ಇದಿಲ್ಲ ಅನ್ನೋ ಒಂದು ಬಾಧೆ ಇಲ್ಲ ಅನ್ನೋ ಒಂದು ಇದನ್ನು ದೃಢೀಕರಿಸಿ ಬೀಜವನ್ನು ಸರಬರಾಜು ಮಾಡ್ತಿದ್ವಿ. ಈ ಸರಬರಾಜು ಮಾಡೋದನ್ನು ಇದು ಬೀಜವನ್ನು ನಾವು ಅಂದರೆ ಕೃಷಿ ಇಲಾಖೆ ಮುಖಾಂತರ, ಅಂದರೆ ಕೃಷಿ ಇಲಾಖೆ ಪ್ರತಿ ಹೋಬಳಿ ಕೇಂದ್ರಲ್ಲೂ ರೈತ ಸಂಪರ್ಕ ಕೇಂದ್ರ ಅಂತಿದೆ. ಆಮೇಲೆ ಸಹಕಾರ ಸಂಘಗಳಲ್ಲೂ ಬಿತ್ತನೆ ಬೀಜ ಇದು ಮಾಡ್ತಾಯಿದ್ದಾರೆ, ಅಲ್ಲಿಗೂ ಸರಬರಾಜು ಮಾಡ್ತಿದ್ದೋ. ಅದಲ್ಲದೆ ಅಧಿಕೃತ ಮಾರಾಟಗಾರರು ಅಂತಿದ್ದಾರೆ, ಡೀಲರ್ಸ್ ಅಂತ, ಸೀಡ್ ಡೀಲರ್ಸ್ಗಳು ಈಗ ಹಳ್ಳಿಲೂ ಶುರುವಾಗಿದ್ದಾರೆ. ಮುಂಚೆ ಯಾರು ಹೋಬಳಿ ತಾಲೂಕು ಪ್ಲೇಸಲ್ಲಿ ಮಾತ್ರ ಇದ್ದರು. ಈಗೆಲ್ಲ ಕಡೆಯೂ ಉತ್ತಮವಾದ ರೈತರ ಬೀಜ ತಮ್ಮ ಸ್ಥಳೀಯವಾಗಿ ಸಿಗುವುದಕ್ಕೆ ಮತ್ತು ಲೋಕಲ್ಲಾಗಿ ಅವರಿಗೆ ನಂಬಿಕೆ ಇರ್ತದೆ. ಇದು ಒಳ್ಳೆಯವರು ಇಂಥವ್ರು ಬೀಜ ಕೊಟ್ಟರೆ ತಗೊಂಡ್ರೆ ನಮಗೆ ಅನ್ನೋ ಒಂದು ಖಾತರಿ ಪಡಿಸ್ಕೊಂಡು ಬಿತ್ತನೆ ಬೀಜವನ್ನು ತೆಗೆದುಕೊಳ್ಳೋದಕ್ಕೂ ಅವ್ರಿಗೂ ಒಂದು ನಂಬಿಕೆ ಮುಖ್ಯ ಅಲ್ಲ. ಈಗಿನ ಇದರಲ್ಲಿ ಬೇಸಾಯಕ್ಕೆ ವರ್ಷ ಪೂರ್ತಿ ಒಂದು ಬೇಸಾಯ ಮಾಡ್ಬಿಟ್ಟು ಬೀಜನೇ ಸರಿ ಭೂಮಿಗೆ ಆದಾಯ ಇದ್ದಾಗ ಹಾಕ್ಬಿಟ್ಟು ಹುಟ್ಟಲಿಲ್ಲ ಅಂದರೆ ತೊಂದರೆ ಆಗ್ತದಲ್ವ. ಆ ಒಂದು ಉದ್ದೇಶಕ್ಕೋಸ್ಕರ ಸರ್ಟಿಫೈಡ್ ಸೀಡ್ನೇ ಕೊಡಿ ಅಂತ ರೈತರು ತೆಗೆದುಕೊಂಡು ಹೋಗೋ ಕೇಳೋ ಅಂಥ ಕಾಲ ಬಂದಿದೆ. ಈಗ ಮುಂಚೆ ಯಾವುದೋ ಕೊಟ್ಟರು ತೆಗೆದುಕೊಂಡು ಹೊರಟೋಗ್ತಿದ್ರು, ಈಗ ಆಗಾಗಲ್ಲ. ಯಾಕೆಂದರೆ ಪ್ರತಿ ರೈತರಿಗೂ ತಿಳುವಳಿಕೆ ಬಂದಿದೆ. 80-90% ರೈತರು ಬಂದಿದೆ. ಯಾರೋ ಕೆಲವರು ನಾವು ಪೂರ್ತಿ ಬಿತ್ತನೆ ಬೀಜನೇ ಎಲ್ಲ ನಮ್ಮದೇ ತಗೊಳ್ತಾರೆ ಅಂತ ನಾವು ಹೇಳಲ್ಲ. ಯಾಕೆಂದರೆ ರೈತರು ಬೆಳೆಸಿದ್ದು ಪಕ್ಕದ ಹೊಲದಲ್ಲಿ ನೋಡಿರ್ತಾರೆ. ಅವ್ರ ಹತ್ರದಿಂದ ಅವ್ರ ಬೀಜ ಕೊಟ್ಟೋ ಇಲ್ಲ ದುಡ್ಡು ಕೊಟ್ಟೋ ತೆಗೆದುಕೊಂಡು ಅಲ್ಲಿ ಬೆಳ್ಕೊಳ್ಳೋವಂಥ ರೈತರು ಇರ್ತಾರೆ. ಇಲ್ಲದ್ರೆ ಹೋದ ವರ್ಷ ಹಾಕಿದ ಬೀಜ ಅವ್ರು ಚೆನ್ನಾಗಿತ್ತು ಅಂದ್ಬಿಟ್ಟು ಅವ್ರ ಹತ್ರ ಈ ತೆಗೆದಿಟ್ಕೊಂಡು ಮುಂದಿನ ಬೆಳೆಗೆ ಹಾಕೋವಂಥ ರೈತರು ಇರ್ತಾರೆ. ನಾನಾ ಥರದಲ್ಲಿ ಒಟ್ಟಿನಲ್ಲಿ ಉತ್ತಮದ ಬೀಜ ಬೆಳಿಬೇಕು ಅನ್ನೋ ರೈತರಲ್ಲಿ ಆಲ್ಮೋಸ್ಟ್ 80-90% ಎಲ್ಲರೂ ಒಳ್ಳೆ ಬೀಜನೇ ಉಪಯೋಗಿಸ್ತಾರೆ. ಈ ಮಾರಾಟದಲ್ಲೂ ಅಷ್ಟೇ ಒಂದು ಸರ್ಕಾರದಿಂದ ಮಾರಾಟ ದರನೂ ಅಷ್ಟೇ ನಿಗದಿಪಡಿಸ್ತದೆ. ಇಷ್ಟರಲ್ಲಿ ನೀವು ಉತ್ಪಾದನೆ ಇಷ್ಟು ಖರ್ಚಾದರೆ ಅದಕ್ಕೆ 10-20% ಎಷ್ಟು ಖರ್ಚು ಬರ್ತದೆ, ಅದನ್ನು ಸೇರಿಸಿ ಅಷ್ಟಕ್ಕೆ ಮಾರಬೇಕು ಅನ್ನೋದೊಂದು ಸರ್ಕಾರ ಒಂದು ಬೆಲೆ ನಿಗದಿಪಡಿಸುವುದಕ್ಕೂ ಒಂದು ಸಮಿತಿ ಇದೆ. ವಿಶ್ವವಿದ್ಯಾಲಯದವರು, ಇಲಾಖೆಯವರು, ಬೀಜ ನಿಗಮದವರು, ರೈತರ ಪ್ರತಿನಿಧಿಗಳು
ಎಲ್ಲರೂ ಸೇರಿ ಒಟ್ಟುಗೂಡಿಸಿ ಅದೊಂದು ರೈತರ ದರ ನಿಗದಿಪಡಿಸಿ ಇಷ್ಟಂತಲೇ ಮಾರಾಟ ಮಾಡಬೇಕು ಅಂತಿದ್ದಾರೆ. ಇದ್ರ ಜೊತೆಗೆ ಸರ್ಕಾರದ ವತಿಯಿಂದ ರಿಯಾಯಿತಿ ಅಂದರೆ ಸಬ್ಸಿಡಿ ಕೊಡ್ತಾರೆ ಬಿತ್ತನೆ ಬೀಜಕ್ಕೆ. 50% ಮಾಮೂಲಿ ಜನರ ರೈತರಿಗೆ, 75% ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೂ ಬಿತ್ತನೆ ಬೀಜ ತೆಗೆದುಕೊಳ್ಳೋರು ಕೊಡ್ತಾ ಇದ್ದಾರೆ. ಬಿತ್ತನೆ ಬೀಜ ಸೌಲಭ್ಯ ಇದು ಎಲ್ಲ ರೈತರಿಗೂ ತಲುಪಬೇಕು ಅನ್ನೋದು, ಒಳ್ಳೆಯ ಗುಣಮಟ್ಟದ ಬೀಜ ಬಳಸಿ ರೈತರಿಗೆ ತಲುಪಿಸ್ಬೇಕು ಅನ್ನೋದೇ ಸರ್ಕಾರದ ಉದ್ದೇಶ. ಈ ಸರ್ಕಾರದ ನಿಯಮಾವಳಿ ಇದ್ರ ಪ್ರಕಾರ ನಾವೆಲ್ಲರೂ ನಿರ್ವಹಿಸ್ತಿದ್ದೋ ನಾವು, ಯಾಕೆಂದರೆ ನಿವೃತ್ತಿ ಹೊಂದಿರೋದ್ರಿಂದ ನಿರ್ವಹಿಸ್ತಿದ್ದೋ. ಈಗಲೂ ಅದೇ ಮುಂದುವರ್ಸ್ಕೊಂಡು ಹೋಗಿದೆ. ಎಲ್ಲರದ್ದು ಮೂಲ ಉದ್ದೇಶ ರೈತನಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ಕೊಡುವುದು, ಮತ್ತು ಬೆಳೆಸಿ ಅವ್ನಿಗೆ ಒಳ್ಳೆ ಇಳುವರಿ ಬಂದು ಅದಕ್ಕೆ ಒಳ್ಳೆ ಮಾರಾಟ ದರ ಸಿಕ್ಕಿ, ಮತ್ತು ತೆಗೆದುಕೊಳ್ಳೋ ಮಾಮೂಲಿ ಊಟಕ್ಕೆ ಉಪಯೋಗಿಸೋಂಥದ್ದು ಗುಣಮಟ್ಟ ಇದ್ದಿದ್ರೆ ಒಳ್ಳೆ ಗುಣಮಟ್ಟದ್ದು ಅವ್ರಿಗೆ ಬೆಳೆ ಇದ್ರದ್ದು ಬೀಜ ಸಿಗ್ತದೆ ಅಂತ ಅದು ಫುಡ್ ಗ್ರೈನ್ಸುವೆ ಚೆನ್ನಾಗಿದ್ದರೆ ಅದು ಗ್ರೈನ್ಸಲ್ಲಿ ಪ್ರೋಟೀನ್ಸು ಏನೇಂತೀವಿ ನಾವು ಖನಿಜಾಂಶ ಪ್ರತಿಯೊಂದೂ ಚೆನ್ನಾಗಿರ್ತದೆ ಅಂತ ಒಂದು ನಂಬಿಕೆ ಇರ್ತದೆ. ಕ್ವಾಲಿಟಿ ಇದ್ದರೆ ಚೆನ್ನಾಗಿರ್ತದೆ. ಹೇಗೆ ಹಣ್ಣಿಗೂ ಹಂಪಲದಲ್ಲೂ ಪ್ರತಿಯೊಂದರಲ್ಲೂ ನಾವು ಬೀಜ ಒಂದೇ ಅಂತಲ್ಲ, ಸೀರಿಯಲ್ಸ್, ಪಲ್ಸಸ್ಸು, ಆಯಿಲ್ ಫ್ರೂಟ್ಸ್ ಪ್ರತಿಯೊಂದರಲ್ಲೂ ಅವರದೇ ಆದ ಕಂಪ್ನಿಗಳದ್ದು ಇದಿದೆ. ಜೊತೆಗೆ ಖಾಸಗಿ ಕಂಪ್ನಿಗಳು ಈ ಉತ್ತಮ ಬೀಜಗಳನ್ನು ಉತ್ಪಾದಿಸಿ ಮಾರ್ತಾ ಇದ್ದಾರೆ. ಕೆಲವೊಂದು ಬೆಳೆಗಳಲ್ಲಿ ಮೇಯ್ನ್ ಊಟ ಇದು ಭತ್ತ, ರಾಗಿ, ಜೋಳ, ಗೋಧಿ, ಈ ಕಡಲೆಕಾಯಿ, ಎಳ್ಳು ಇಂಥ ಬೆಳೆಗಳೆಲ್ಲ ಏಕದಳ ದ್ವಿದಳ ಧಾನ್ಯಗಳದೆಲ್ಲ ಸರ್ಕಾರದ ವತಿಯಿಂದ ಹೆಚ್ಚಿನ ಇದರಲ್ಲಿ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಸೋಯಾ ಅವರೇ ಬೆಳೆಯಲ್ಲ, ಆದರೆ ಬೆಳೀತಾರೆ. ಸೋಯಾಬೀನ್ ಅಂತ ಏನು ಎಲ್ಲ ಇದು ಬೆಳೀತೆ, ಅದು ಮಧ್ಯಪ್ರದೇಶ ರಾಜ್ಯದಲ್ಲಿ ಬೆಳೀತಾರೆ ಹೆಚ್ಚಾಗಿ. ಅದನ್ನು ತಂದು ಇಲ್ಲಿ ರೈತರಿಗೆ ಕೊಡ್ತಾ ಇದ್ದೀವಿ. ಅದೊಂದು ವಿಶೇಷ. ಇಲ್ಲಿ ನಮ್ಮ ರೈತ ಕೆಲವೊಂದು ಇದನ್ನು ರಾಗಿನ ಬೇರೆ ರಾಜ್ಯಕ್ಕೆ ಕೊಡ್ತಾ ಇರ್ತೀವಿ. ಅದೇ ಥರ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಕೆಲವೊಂದು ಬೆಳೆ ಸ್ಥೀಮಿತವಾಗಿರ್ತವೆ. ಈಗ ಎಕ್ಸಾಂಪಲ್ ಸಾಸಿವೆ ಹೇಳಬೇಕು ಅಂದರೆ ಇಲ್ಲಿ ಉತ್ಪಾದನೆ ಮಾಡಲ್ಲ. ಮಧ್ಯಪ್ರದೇಶ, ರಾಜಸ್ಥಾನ, ಅಲ್ಲೆಲ್ಲ ಉತ್ತರ ಪ್ರದೇಶ ಎಲ್ಲ ಅಲ್ಲಿ ಮುಖ್ಯವಾದ ಬೆಳೆ. ಅಲ್ಲಿ ಬೆಳೆದಿದ್ದನ್ನು ಇಲ್ಲಿ ನಾವು ಕೆಲವೊಂದು ಅಂದರೆ ಮಿಶ್ರ ಬೆಳೆಯಾಗಿ ಉಪಯೋಗಿಸೋಕ್ಕೂ ಬೀಜ ಇದು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈ ಎಲ್ಲದಕ್ಕೂ ಸರ್ಕಾರದಿಂದ ಪ್ರತಿಯೊಂದಕ್ಕೂ ಸೌಲಭ್ಯಗಳಿದೆ. ರಿಯಾಯಿತಿದಲ್ಲಿ ಬೀಜಕ್ಕೂ ಇದೆ, ಗೊಬ್ಬರದ ಲೆವೆಲ್ ಕಂಪ್ನಿ ಕೊಡ್ತಿದ್ದಾರೆ, ಔಷಧಿಗೂ ಕೊಡ್ತಾ ಇದ್ದಾರೆ, ಎಲ್ಲದಕ್ಕೂ ಸಬ್ಸಿಡಿ. ಫಸ್ಟ್ ನಮ್ಮ ರೈತರು ಕೇಳೋದು ಸಬ್ಸಿಡಿ. ಯಾವುದಕ್ಕೆ ಯಾವ ಸಬ್ಸಿಡಿ ಇದೆ? ನೀರಾವರಿ ಮಾಡಿದ್ರೆ ಡ್ರಿಪ್ ಇರಿಗೇಷನ್ಗಿದೆ, ಸ್ಪ್ರಿಂಕ್ಲರ್ಸ್ ಇದಕ್ಕಿದೆ, ಮೋಟ್ರುಗಳಿಗಿದೆ, ಡೀಸೆಲ್ ಅಕಸ್ಮಾತ್ ಕರೆಂಟ್ ಇಲ್ಲ ಅಂದರೆ ಡೀಸೆಲ್ ಮಿಷಿನ್ ತಗೊಳಕ್ಕಿದೆ. ಸೋಲಾರ್ ಹಾಕ್ಸ್ಕೊಳ್ತೀನಿ ಅಂದರೆ ಸೋಲಾರ್ ಇದಕ್ಕೂ ಸಬ್ಸಿಡಿ ಇದೆ. ಆಮೇಲೆ ಭೂಮಿ ಇದನ್ನು ಲೆವೆಲಿಂಗು ಮತ್ತು ಇವು ಮಾಡೋದಕ್ಕೂ ಕೆಲವೊಂದು ಕಾರ್ಯಯೋಜನೆಗಳು ಕೃಷಿ ಇಲಾಖೆಯಿಂದಿದೆ. ಅದನ್ನು ಮನವರಿಕೆ ಮಾಡಿಕೊಟ್ಟು ತಿಳಿಸಿದ್ರೆ ಯೋಜನೆಯಲ್ಲಿ ಇದು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ರೈತನಿಗೆ ಸಮಗ್ರವಾಗಿ ಒಳ್ಳೆಯದಲ್ಲಿ ಉತ್ಪಾದಿಸಿ ಅವನ ಖರ್ಚು ವೆಚ್ಚಗಳನ್ನೆಲ್ಲ ತೂಗಿಸ್ಕೊಂಡು ಉಳಿತಾಯ ಆಗಿ ಅವನ ಜೀವನ ಒಂದು ಸುಧಾರಿತ ಮಟ್ಟಕ್ಕೆ, ಅತ್ಯುತ್ತಮವಾಗಿ ಇಲ್ಲದೇ ಇದ್ದರೂ ಉತ್ತಮ ಮಟ್ಟದಲ್ಲಿ ಬರಲಿ ಅನ್ನೋ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಒಂದು ಎಲ್ಲ ಈ ಸಂಸ್ಥೆಗಳೇ ಆಗಲಿ, ಕೃಷಿ ಇಲಾಖೆ ಆಗಲಿ, ಬೀಜ ನಿಗಮ ಆಗಲಿ, ಗೊಬ್ಬರದ ಕಂಪ್ನಿಗಳಾಗಲಿ, ಔಷಧಿ ಕಂಪ್ನಿಗಳಾಗಲಿ, ಎಲ್ಲ ಇವರು ಒಟ್ಟುಗೂಡಿಸಿ ಒಂದು ರೈತರಿಗೆ ಈ ಒಂದು ಮಾಡಿದಾಗಲೇ ನಮ್ಮದು ಒಳ್ಳೇದು ಅನ್ನಿಸ್ತಾ ಇದೆ. ಇನ್ನು ಹೆಚ್ಚಿನ ಸೌಲಭ್ಯಗಳು ಇದಕ್ಕೆಲ್ಲ ಬೇಕು ಅಂದಾಗ ಹತ್ತಿರದಲ್ಲಿ ಕೃಷಿ ಇಲಾಖೆ ಸಿಬ್ಬಂದಿಗಳನ್ನ ಭೇಟಿಯಾಗಿ ನಮ್ಮ ರೈತರುಗಳು ಇದು ಮಾಡಿದ್ರೆ ಅವರೇ ಬಂದು ಕೆಲವೊಂದು ವಿಷಯದಲ್ಲಿ ತಮ್ಮ ಜಮೀನುಗಳು ಬಂದು ರೈತರುಗಳಿಗೆ ತಿಳಿಸ್ಕೊಡ್ತಾರೆ. ಇಲಾಖೆಯವರು ನಿಮ್ಮದು ಏನಾರು ತೊಂದರೆ ತಾಪತ್ರೆಗಳಿದ್ದರೆ ಆ ಒಂದು ನಿಟ್ಟಿನಲ್ಲಿ ಪ್ರತಿ ಹೋಬಳಿಲೂ ರೈತ ಸಂಪರ್ಕ ಕೇಂದ್ರ ಅನ್ನೋ ಒಂದನ್ನು ಮಾಡಿದ್ದಾರೆ. ಅಲ್ಲಿ ದಯವಿಟ್ಟು ಎಲ್ಲರೂ ಹೋಗಿ ರೈತರುಗಳು ಅಲ್ಲಿ ತಮ್ಮ ಇದನ್ನು ತೊಂದರೆಗಳು ಅಥವಾ ಅಲ್ಲಿ ಅನುವುಗಾರರು ಅಂತಿರ್ತಾರೆ, ಅವ್ರಿಗೆ ತಿಳಿಸಿದ್ರೆ ಬರ್ತಾರೆ ಅವರೇನೆ. ಹಾಗಾಗಿ ಒಂದು ಒಂದು ಇಟ್ಕೊಂಡು ನಾವೊಂದು ರೈತನಿಗೆ ಈ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಸರ್ಕಾರದ ಉದ್ದೇಶ ಮೂಲ ರೈತನಿಗೆ ಒಳ್ಳೇದಾಗಬೇಕು. ಯಾರದೇ ಧ್ಯೇಯ ಉದ್ದೇಶ ಇರೋದೇ ಇದ್ದದ್ದು ರೈತನಿಗೆ ಒಳ್ಳೇದಾಗಲಿ ಅಂತ. ಅದು ಇನ್ನೂ ಹೆಚ್ಚಿನ ಇದು ಮಟ್ಟದಲ್ಲಿ ಇನ್ನೂ ಕೆಲವು ಕಡೆ ಸಿಬ್ಬಂದಿಗಳ ಕೊರತೆ ಇದೆ, ಇಲ್ಲ ಅಂತ ಹೇಳೋಂಗಿಲ್ಲ. ರೈತರು ಎಲ್ಲ ತೋದಕ್ಕೂ ಹೋಗೋಕ್ಕೆ ಆದರೂ ಸಕಾಲದಲ್ಲಿ ಬಂದು ಇದು ಮಾಡಿಕೊಡ್ತಾರೆ ಹೆಚ್ಚಿನ ತೊಂದರೆ ಇದ್ದಾಗ.
ದಯವಿಟ್ಟು ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ, ಮತ್ತು ಇತ್ತೀಚಿನ ರೇಡಿಯೋ ಅಲ್ಲಿ, ಟಿ ವಿ ಮುಖಾಂತರ, ದಿನಪತ್ರಿಕೆಗಳಲ್ಲಿ ಮತ್ತು ಇದೆಲ್ಲ ರೈತರಿಂದ ಮಾಹಿತಿಗಳನ್ನು ಪಡೆದು ರೈತ ಈಗಿನ ಹೊಸ ಪದ್ಧತಿಗಳಿಗೆ ತನ್ನ ಬೇಸಾಯ ಪದ್ಧತಿಯನ್ನು ಬದಲಾಯಿಸ್ಕೊಂಡು ವ್ಯವಸಾಯ ಮಾಡಿದ್ರೆ ಮಾತ್ರ ಒಳ್ಳೆ ಬದುಕಕ್ಕೆ ಜೀವನ ಒಳ್ಳೇದನ್ನಿಸ್ತದೆ. ಇಲ್ದೋದ್ರೆ ಹಳೆ ಪದ್ಧತಿಲೇ ಇದೆ, ಮತ್ತು ಅಪ್ಪ ಹಾಕಿದ ಆಳದ ಮರ ಅಂತೀವಲ್ಲ, ಆ ಥರ ಹಾಕೋಗ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲ ರೈತರು ಹೊಸ ಇದನ್ನು ತಿಳ್ಕೊಂಡು ಹೊಸ ಇದಕ್ಕೆ ಬದಲಾವಣೆ ಮಾಡ್ಕೊಂಡು ವ್ಯವಸಾಯ ನಿರ್ವಹಿಸಿದ ಉತ್ತಮ ಜೀವನ ಗುಣಮಟ್ಟ ಸುಧಾರಿಸ್ತದೆ ಅಂತ ನನ್ನ ವೈಯಕ್ತಿಕ ಅನಿಸಿಕೆಯನ್ನು ಇದು ಅನ್ನಿಸ್ತಾ ಇದೆ. ನನ್ನ ಅನುಭವದಲ್ಲಿ ಒಂದು 35 ವರ್ಷ ನಾವು ಕೃಷಿ ಇದರಲ್ಲಿ ಅನುಭವ ಆಗಿರೋದ್ರಿಂದ ಈ ಒಂದು ನನ್ನ ವೈಯಕ್ತಿಕ ಅನಿಸಿಕೆ ತಿಳಿಸ್ತಾ ಇದ್ದೀನಿ.